ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾವೀಗ ಎಲ್ಗೊಟ್ಟಿದ್ದೀವಪ್ಪ ಅಂತಂದರೆ ನಮ್ಮ ತುಮಕೂರಿನಲ್ಲಿರೋ ರಾಮ್ ದೇವ್ರ ಬೆಟ್ಟಕ್ಕೆ ನಾನು ಮತ್ತು ನಮ್ಮ ಫ್ರೆಂಡು ಹೋಗ್ತಾ ಇದ್ದೀವಿ. ತುಂಬ ಹಸುವಾಗಿತ್ತು ಅಂತೇಳಿ ಊಟ ಮಾಡೋಣ ಅಂತ ಬಂದು. ಸೊ ಗಾಯ್ಸ್, ಊಟ ಮುಗಿಸ್ಕೊಂಡು ರಾಮ್ ದೇವ್ರ ಬೆಟ್ಟದ ಕಡೆ ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು. ಹಾಗೆ ಮಳೆ ಕೂಡ ಸ್ಟಾರ್ಟ್ ಆಯಿತು ಗಾಯ್ಸ್. ನೋಡ್ತಾ ಇರ್ಬೋದು, ಫಾಗ್ ತುಂಬಿಟ್ಟಿದೆ ಬೆಟ್ಟದ ಸುತ್ತಾನು. ಜಿಟಿ ಜಿಟಿ ಜಡಿ ಮಳೆ ಬರ್ತಾ ಇದೆ. ಮಳೆಯಲ್ಲೇ ಹೋಗ್ತಾ ಇದ್ದೀವಿ. ಬಟ್ ಮಳೆ ಬರಬೇಕು, ಯಾಕಂದರೆ ಮಳೆ ಬಂದ್ರೆ ತುಂಬ ಚೆನ್ನಾಗಿ ಕಾಣೋದು. ಬಟ್ ಹೋಗ್ತಾ ರೂಟ್ ಗೊತ್ತಾಗ್ಲಿಲ್ಲ. ಅಲ್ಲೇ ಕೂತಿದ್ದಂಥ ತಾತಂದ್ರನ್ನ ರೂಟ್ ಕೇಳ್ತಾ ಇದ್ದೆ. ಆಗಲ್ವಾ? ಹಾಂ, ಹತ್ಕೊಂಡು ಹೋಗ್ಬೋದಾ? ಎಷ್ಟು ಕಿಲೋಮೀಟ್ರ್ ಐತದ ಅದು? ಹಾಂ ಹಾಂ, ಹೌದಾ? ಹಾಂ, ಸರಿ ಆಯ್ತು ತಾತ. ಹಾಂ, ಇಲ್ಲ ಸಾ, ನಾವು ದಾರಿ ಕಣ್ಣಿರ್ಕಂತೀವಿ ಬಿಡಿ ಸಾ. ಹೇಳ್ರಿ ಏನು ಸ್ವಾಮಿ, ಹೇಳಿ ಸ್ವಾಮಿ. ಏನು ಸ್ವಾಮಿ? ಹಾಂ ಹಾಂ ಹಾಂ, ಮ್ಯಾಪು ಅಯ್ಯೋ ಸ್ವಾಮಿ, ಅಲ್ಲಿಂದ ಬಂದಿದ್ಕೆ ಎಲ್ಲೆಲ್ಗೋ ಕರ್ಕೊಂಡು ಹೋಗ್ಬಿಡ್ತು. ಸರಿ ಆಯಿತು, ಹೋಗ್ತೀವಿ ಬಿಡಿ. ಬಿಡ್ತಾರೆ ತಾನೆ ಒಳಗಡೆ ಮ್ಯಾಗೆ? ಹಾಂ, ಏನು ಹೇಳ್ಬೇಕು? ಗಾಡಿ ಅಲ್ಲ. ಹಾಂ, ಓಕೆ. ಹಾಂ, ಓಕೆ. ಹಾಂ, ಬರೋಣ. ಎಲ್ಲೋರೇ ಬರ್ತೀವಿ. ಯಾರು ಹೇಳಿದ್ದು? ಒಂದು ನಾನು ಹೇಳಕ್ಕಿನ್ನ ಬಂದ್ಬಿಟ್ಟು ಒಂದು 7-8 ಕೆರೆನಾಗ ಹೊಡೆದೋಗ್ಬಿಡ್ತೀವಿ ಬಂದು. ಹಿಂಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಫಾಗು. ಬಟ್ ನೋಡ್ತಾ ಇದ್ರೆ ಹೋಗ್ಬೇಕು ಅನ್ಸುತ್ತೆ. ಇಲ್ಲೆಲ್ಲ ಗೋಶಾಲೆ ಇದೆ ಅಂತ ಹೇಳಿದ್ರು. ಕುಂತಿದ್ದಾರೆ, ಕೇಳೋಣ. ಅಣ್ಣ, ಮೇಲ್ಗಡೆ ಹೋಗ್ಬೋದಾ? ನಡ್ಕೊಂಡು ಹೋಗ್ಬೇಕಾ? ಇದೇನು ಗೋಶಾಲೆ ಅಂದ್ರೆ? ಹೌದಾ? ನಾ ಏನು ಮಾಡೋದ? ನಾಯಿ ಹಾಲು ಕುಡಿತಿತ್ತ, ಆಮೇಲೆ ಬೆಡ್ಡು ತಿಂತಿದ್ದ, ಆಮೇಲೆ ಅನ್ನನೂ ತಿಂತಿತ್ತ, ಆಮೇಲೆ ಬಿಸ್ಕೆಟ್ ತಿಂತಿತ್ತ, ಆಮೇಲೆ ರಾಗಿ ಬಿಸ್ಕೆಟ್ ತಂದಾಕಿವ, ಆಮೇಲೆ ತಿಂದಿವ, ಬೆಳೆ ಜಾಕಿಂಗ್ ಹೋಗದ, ಮಧ್ಯಾಹ್ನ ಅಲ್ಲಿ ಗೇಟ್ ಕಟ್ ಮಾಡಿವ. ಅಯ್ಯೋ ಅಯ್ಯೋ ಅಯ್ಯೋ, ಇದನ್ನೆಲ್ಲ ನನಗೆ ಹೇಳು ಅಂತ ಯಾರು ಹೇಳಿದ್ದು? ಓ ಓ ಓ. ಸೊ ಗಾಯ್ಸ್, ಇಲ್ಲಿ ಇದ್ದಂಥ ಗೋಶಾಲೆ ಹತ್ರ ಬಂದು ಈ ಕೋಣದ ಹೆಸರು ಏನಿಟ್ಟಿದ್ರ ಅಂತ ಕೇಳಿದ್ರೆ ಯಮ ಅಂತ ಹೇಳಿದ್ರು. ಧರ್ಮ, ಯಮ ಧರ್ಮ. ಮಗು ಥರ. ಗೈಸ್, ಈ ಕೋಣ ಮಹಾರಾಷ್ಟ್ರದಿಂದ ತರಿಸಿರೋದಂತೆ. ಗೈಸ್, ಇಲ್ಲಿ ಸಾಕಷ್ಟು ಬೇರೆ ಬೇರೆ ಜಾತಿಯ ಹಸುಗಳಿದಾವೆ. ಇವುಗಳನ್ನ ನೋಡ್ಕೊಳ್ಳೋದು ಇವರೇ, ಇಲ್ಲಿ ನಿಂತಿದಾರಲ್ಲ ಅವರು. ಯಾಕದ ಅದು ಹರಕೆ ಹುಷಾರಿಲ್ಲ, ಅದಕ್ಕೆ ಏನಾಗ್ಬಿಟ್ಟಿದೆ? ಬಿದ್ದುಬಿಟ್ಟಾಯ್ತಾ? ಇದೆಲ್ಲ ನೀವೇ ಸಾಕ್ತಿರೋದು ಗೌರ್ಮೆಂಟ್ ಕಡೆಯಿಂದ? ಗೌರ್ಮೆಂಟು. ಓಕೆ. ಸೊ ಗಾಯ್ಸ್, ಇಲ್ಲಿಂದ ಹೊರಡೋ ಟೈಮ್ ಆಯಿತು. ನಾವು ಕೂಡ ಬೆಟ್ಟ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಹೇಳಿ ಹೊರಟು. ಇದು ರಾಮ್ ದೇವ್ರ ಬೆಟ್ಟ, ತುಮಕೂರಲ್ಲಿರೋದು. ಇಲ್ಲೊಂದು ಫಾಲ್ಸ್ ಕೂಡ ಹರಿತಾ ಇರೋ ಸೌಂಡ್ ಬರ್ತಾ ಇದೆ. ದಾರಿ ಗೊತ್ತಾಗ್ತಾ ಇಲ್ಲ, ಎಲ್ಲಿ ಹೋಗ್ತಾ ಇದೀವಿ ಅಂತ. ಬಟ್ ಹೋಗ್ತಾ ಇದೀವಿ, ಮೇಲ್ಗಡೆ ಹೋಗ್ತೀವಿ ಹೆಂಗೋ ಅನ್ನೋದು ಗೊತ್ತಿಲ್ಲ. ಬನ್ನಿ, ಇಲ್ಲಿ ಯಾವುದೋ ಒಂದು ದಾರಿ ಇದೆ, ನೋಡೋಣ. ಬಂದ್ವಲ್ಲ ದಾರಿ ನೋಡ್ಕೊಂತ ಇದೀವಿ. ಏನು ಬೆಟ್ಟ ಒಂದು ರೌಂಡ್ ಹಾಕೊಂಡು ಬರ್ತಾ ಇದೀವಿ. ಹತ್ತಾ ಇದೀವಿ. ನಾವು ಕೂಡ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು. ಹೇಗಿದೆ ಅಂತ ಗೊತ್ತಿಲ್ಲ ಜಾಗ. ಬನ್ನಿ ಹೋಗ. ಎಲ್ಲ ಮಾಡ್ತಿರೋದು ನಿಮ್ಗೋಸ್ಕರ ಗಾಯ್ಸ್. ಲೇ, ಆ ಬೆಟ್ಟ ಇರೋದ್ರಲ್ಲಿ ನಾವ್ ಎಲ್ಲಿಗೆ ಹೋಗ್ತಾ ಇದೀವೋ ದಾರಿನೇ ಗೊತ್ತಾಗ್ತಿಲ್ವಲ್ಲೋ. ಓಕೆ,
ಸೊ ಗಾಯ್ಸ್ ದಾರಿ ಗೊತ್ತಾಗ್ತಿಲ್ಲ ಎಲ್ಲಿಗೆ ಹೋಗ್ಬೇಕು ಅಂತನಾ ರಾಮದೇವ್ರ ಬೆಟ್ಟಕ್ಕೆ ಅಂತ ಬಂದಿದ್ದೀವಿ. ಎಲ್ಲಿ ಬಂದು ತಗಲಾಕೊಂಡಿದೀವಿ ಅಂತಾನು ಗೊತ್ತಾಗ್ತಿಲ್ಲ. ನೋಡ್ತಾ ಇರ್ಬೋದು ಸುತ್ತಲೂ ಏನಿದೆ ಅಂತ ಹತ್ತಿರ ತೋರ್ಸಮ್ಮ. ನೋಡ್ತಾ ಇರ್ಬೋದು ಯಾವ ಕಡೆ ದಾರಿ ಇದೆ ಅಂತಾನೆ ಗೊತ್ತಾಗ್ತಿಲ್ಲ ಮೇಲ್ಗಡೆಗೆ ಹೋಗೋಕ್ಕೆ. ಬಟ್ ಹೇಳಿದ್ರು ಅಲ್ಲಿ ಮಾರ್ಕ್ ಮಾಡಿರ್ತಾರೆ ಅಂತ, ಇಲ್ಲೆಲ್ಲೂ ಮಾರ್ಕೇ ಮಾಡಿಲ್ಲ ನೋಡಿ. ಎಂಥ ಜಾಗದಲ್ಲಿ ಬಂದು ತಗಲಾಕೊಂಡಿದೀವಿ. ಮನೆಗೆ ಹೋಗ್ಬಿಟ್ರೆ ಸಾಕು ಅನ್ಸ್ಬಿಟ್ಟೈತೆ ಈಗ. ನಮ್ಮನ್ನು ಮನೆಗೆ ಹೋಗ್ಬಿಟ್ರೆ ಸಾಕು ಅನ್ಸ್ಬಿಟ್ಟೈತೆ ಜಾಗ ತೋರಿಸ್ಬಿಟ್ಟು. ಮ್ಯಾಲ್ಕಂತೂ ಹೋಗೋದಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಟ್ರೈ ಮಾಡ್ತೀವಿ ಗಾಯ್ಸ್. ಸೊ ಓಕೆ ಸಾರಿ, ನೆಕ್ಸ್ಟ್ ಟೈಮ್ ಬಂದಾಗ ನಾವು ನನ್ನ ಫ್ರೆಂಡ್ಸ್ ಒಳ್ಳೆ ವೆದರ್ ಇತ್ತು, ಬಟ್ ದಾರಿ ಗೊತ್ತಾಗ್ತಿಲ್ಲ. ಯಾರಾದ್ರೂ ಗೈಡ್ ಕರ್ಕೊಂಡ್ಬರ್ಬೇಕಾಗಿತ್ತು, ಆಗ್ತಿಲ್ಲ. ದಾರಿ ಗೊತ್ತಾಗ್ತಿಲ್ಲ, ವಾಪಸ್ ಹೋಗ್ತಾ ಇದೀವಿ ನಾವು. ದಯವಿಟ್ಟು ಚೆನ್ನಾಗಿರ್ಲಿ, ನೆಕ್ಸ್ಟ್ ಟೈಮ್ ಬಂದಾಗ ಬರ್ತೀವಿ. ನೋಡಿ ಏನು ಕಾಣಿಸ್ತಾ ಇಲ್ಲ, ಫಾಗ್ ಇದೆ, ಬಟ್ ಹೋಗಕ್ ಆಗ್ತಿಲ್ಲ ಮೇಲ್ಗಡೆ. ಒಬ್ರು ಗೈಡ್ ಕರ್ಕೊಂಡ್ ಬರ್ಬೇಕಾಯ್ತು, ಕಳ್ದೋಗ್ಬಿಟ್ಟಿದೀವಿ ಗಾಯ್ಸ್ ಕಾಡಲ್ಲಿ. ಗಾಯ್ಸ್ ದಾರಿ ಕಡೆಗೂ ಸಿಕ್ಕೋಗ್ಬಿಡ್ತು. ನೋಡ್ತಾ ಇರ್ಬೋದಲ್ಲ ಆರೋ ಮಾರ್ಕ್ ಇದೆ, ಅಲ್ಲೊಂದು ಒಬ್ಬ ಇಲ್ಲಿ ಮೇಲೆ ಕತ್ತಿದ್ದಕ್ಕೆ ಗಾಯ್ಸ್ ಸಿಕ್ಕಿದ್ದು. ಇಲ್ಲಿದ್ರೆ ಕಾಣಿಸ್ತಾ ಇರ್ಲಿಲ್ಲ. ಟೈಮು ಮಳೆನೂ ಬರ್ತಾ ಇದೆ, ಇನ್ನು 1 ಕಿಲೋಮೀಟರ್ ಟ್ರೆಕ್ ಮಾಡಬೇಕು. ಐ ಥಿಂಕ್ ದಾರಿ ಅಂತೂ ಕಾಡ್ ರೀತಿ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ಬನ್ನಿ, ಇದು ಯಾವ ಮುಂದೆ ಚಿರತೆ ಹಿಡಿತೀವಿ ಅಂತ ಅಂದ್ಕೊಂಡಿದೀವಿ. ಮುಂದೆ ಏನು ಸಿಗುತ್ತೋ ಗೊತ್ತಿಲ್ಲ. ಕತ್ಲೆ ಇರೋದು. ನೋಡಿ ಯಾವ ರೀತಿ ಇದೆ ಅಂತ. ಎಲ್ಲ ಬಿಸಿಲು ಮಳೆ. ಯಾವುದೋ ಕಾಡಿಗೆ ಬಂದವ, ಯಾವುದೋ ಅಣ್ಣ ಉಣ್ಣ ಊರ್ಬಿಟ್ಟು ಎಲ್ಲ ಬಂದಾಯ್ತು. ಯಾವ ಪ್ರಾಣಿಗಳು ಸಿಕ್ಕೋ ಗೊತ್ತಿಲ್ಲ. ಎಲ್ಲ ಮಾಡ್ತಿರೋದು ನಿಮಗೋಸ್ಕರ, ಯೂಟ್ಯೂಬ್ ಚಾನಲ್ಗೋಸ್ಕರ. ಏನು ಇಷ್ಟಾದ್ರೂ ಸರಿ, ನಾವು ಏನು ಬೇಕಾದ್ರೂ ಇಷ್ಟೊತ್ತೀವಿ. ನೋಡಿ ಗಾಯ್ಸ್, ಫುಲ್ ಕತ್ಲೆ ಆಗ್ತಾ ಇದೆ. 3 ಗಂಟೆ ಆಗಿದೆ ಆಲ್ರೆಡಿ, ಬಟ್ ವೆದರ್ ಮಾತ್ರ ಫುಲ್ ಕತ್ಲೆ ರೀತಿ ಕಾಣಿಸ್ತಾ ಇದೆ. ಬೇಗ ಹೋಗೋಣ, ಕಮ್ಮಿ ಬನ್ನಿ ಹೋಗೋಣ, ಬೇಗ ಹೋಗಿ ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋಣ. ಚೆನ್ನಾಗಿ ಕಷ್ಟಪಡ್ಕೊಂಡು ಹೋದ್ರೆ ಮೇಲ್ಗಡೆ ಒಂದು ಸ್ವರ್ಗ ಕಾದಿರುತ್ತೆ ನಮಗೋಸ್ಕರ. ಆದ್ರೆ ಅದು ಇದೆ ಅಂತ ಗೊತ್ತಿರಲಿಲ್ಲ. ಚಿರತೆ ಬರ್ತಾ ಸಿಕ್ಕಿರೋದೇ, ಚಿರತೆ ಪರ್ತೆ ಸಿಕ್ಕಿದ್ರೆ ಸ್ವರ್ಗನೂ ಕಾದಿರುತ್ತೆ. ಸೊ ಗಾಯ್ಸ್, ನಾವು ಕೂಡ ಫಸ್ಟ್ ಟೈಮ್ ಬರ್ತಾ ಇರೋದು. ದಾರಿ ಯಾವ ಕಡೆ ಇದೆ ಅಂತಲೂ ಗೊತ್ತಿಲ್ಲ. ಇಲ್ಲಿ ಹಾಕಿರೋ ಮಾರ್ಕ್ಸ್ಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇನ್ನೂ ತುಂಬ ಹತ್ತೋದಿದೆ. 1 ಕಿಲೋಮೀಟ್ರ್ ಟ್ರಕ್ ಮಾಡಿಲ್ಲ ಇನ್ನೂ. ನಾವು ಬೇಗ ಹೋಗಬೇಕು, ಯಾಕಂದರೆ ನಮ್ಮ ಹತ್ರ ಟೈಮ್ ಇಲ್ಲ. ಮಳೆ ಕೂಡ ಬರ್ತಾ ಇದೆ. ಸೊ ಗಾಯ್ಸ್, ಇಲ್ಲಿ ಸ್ವಲ್ಪ ದೂರ ಬಂದು, ಬಟ್ ಮಳೆ ಸ್ವಲ್ಪ ಜಾಸ್ತಿ ಆಯಿತು. ನಿಂತ್ಕೊಳ್ಳೋಣ ಅಂತೇಳಿ ನಿಂತ್ಕೊಂಡು ನೋಡ್ತಾ ಇರ್ಬೋದು. ಆ ಕಡೆ ಇನ್ನೂ ಸ್ವಲ್ಪ ದೂರನೇ ಇದೆ, ಕಾಣಿಸ್ತಾ ಇದೆಯಲ್ಲ ಆ ಕಡೆ ತುದಿ ಬೆಟ್ಟ. ಜಾಗ ಇತ್ತು, ಮಾರ್ಕ್ ಮಾಡಿದ್ರು, ಏನಿದೆ ಅಂತ ನೋಡೋಣ ಅಂತ ಹೋದೋ. ಬಟ್ ಅಲ್ಲಿ ಒಂದು ದೇವಸ್ಥಾನ ಇತ್ತು, ಶಿವನ ಲಿಂಗ ಇತ್ತು. ಮುಂದೆ ಒಂದು ಗಣೇಶನ ವಿಗ್ರಹ ಕೂಡ ಇದೆ, ಕಲ್ಲಲ್ಲಿ ಕೆತ್ತಿರೋದು. ಬಟ್ ಇಲ್ಲಿ ಯಾರೂ ಇಲ್ಲ. ಈ ಕಡೆ ದಾರಿ ಇರುತ್ತೆ ಅಂದ್ಕೊಂಡು ಬಂದು, ದಾರಿ ಕೂಡ ಇಲ್ಲಿ ಸಿಗಲಿಲ್ಲ. ನೀವೇನಾದರೂ ಒಬ್ಬರೇ ಅಥವಾ ಇಬ್ಬರು ಬರೋದಕ್ಕೆ ಹೋಗಬೇಡಿ. ಬಂದರೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಜೊತೆಗೆ ಬನ್ನಿ. ನಾವು ಇಬ್ಬರೇ ಬಂದಿದ್ದು, ತುಂಬ ಕಷ್ಟ ಆಯಿತು ದಾರಿ ಹುಡ್ಕೋದು, ಬಟ್ ಟೈಮ್ ಸಿಗಲಿಲ್ಲ. ಆದರೂ ಈ ಕಡೆ ಬಂದರೆ ಇಲ್ಲೂ ದಾರಿ ಇರಲಿಲ್ಲ. ವಾಪಸ್ ಮತ್ತೆ ರಿಟರ್ನ್ ಹೋದು. ಆವಾಗ ನಮಗೆ ಗೊತ್ತಾಗಿದ್ದು ಒಂದು ವಿಷಯ ಏನಪ್ಪ ಅಂತಂದರೆ, ಎಲ್ಲಿ ಮಧ್ಯ ದೇವಸ್ಥಾನ ಇದೆಯೋ ಅಲ್ಲೆಲ್ಲ ಮಾರ್ಕ್ ಮಾಡಿದ್ದಾರೆ. ಬಟ್ ನಾವು ಅದೇ ದಾರಿ ಅಂತ ತಿಳ್ಕೊಂಡು ದೇವಸ್ಥಾನದ ಹತ್ರ ಹೋಗ್ತಿದ್ದೋ. ಬಟ್ ಮುಂದೆ ಬಂದರೆ ಇನ್ನೊಂದು ದೇವಸ್ಥಾನ ಸಿಕ್ತು, ಬಟ್ ಒಳಗಡೆ ಏನಿದೆ ಅಂತ ನೋಡೋದಕ್ಕೆ ಹೋಗಲಿಲ್ಲ. ಆ್ಯಂಡ್ ಗಾಯ್ಸ್, ಇಲ್ಲಿ ಸ್ಯಾಟರ್ಡೆ ಆ್ಯಂಡ್ ಸಂಡೇ ತುಂಬ ಜನ ಬಂದಿರ್ತಾರಂತೆ. ಬಟ್ ನಾವು ಮಂಡೇ ಬಂದಿದ್ದೋ, ಅದಕ್ಕೆ ಯಾರೂ ಇರಲಿಲ್ಲ. ತುಂಬ ನಿರ್ಜನವಾದ ಪ್ರದೇಶವಾಗಿತ್ತು. ನಾವಿಬ್ಬರೇ ಇಲ್ಲಿದ್ದು. ನೀವು ಆದಷ್ಟು ಸ್ಯಾಟರ್ಡೆ ಆ್ಯಂಡ್ ಸಂಡೇ ಬನ್ನಿ ಗಾಯ್ಸ್. ಸೊ ಗಾಯ್ಸ್, ನಮಗೆ ದಾರಿ ಏನೋ ಕಾಣಿಸ್ತು, ಬಟ್ ಮೇಲ್ಗಡೆ ಹೋಗೋದಕ್ಕೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. 5 ಗಂಟೆ ಆಗಿಬಿಟ್ಟಿತ್ತು. ಇನ್ನು 1 ಅವರಲ್ಲಿ ನಾವು ಆ ಡೆಸ್ಟಿನೇಷನ್ನ ರೀಚ್ ಮಾಡಬೇಕಾಗಿತ್ತು. ಅದರಿಂದಾಗಿ ನಾನು ಮತ್ತು ನಮ್ಮ ಫ್ರೆಂಡು ಇಬ್ಬರು ಡಿಸೈಡ್ ಮಾಡಿ ಒಂದು ಡಿಸಿಷನ್ ತಗೊಂಡು ಈ ಟ್ರೆಕ್ಕಿಂಗ್ನ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ. ಸೊ ಸಾರಿ ಗಾಯ್ಸ್, ಈ ಟ್ರೆಕ್ಕಿಂಗ್ನ ಇಲ್ಲಿಗೆ ಇನ್ಕಂಪ್ಲೀಟ್ ಮಾಡಿರೋದಕ್ಕೆ.
ಆದಷ್ಟು ಬೇಗ ಈ ಟ್ರಕ್ನ ಕಂಪ್ಲೀಟ್ ಮಾಡೇ ಮಾಡ್ತೀವಿ, ಆ ಪೀಕ್ನ ರೀಚ್ ಮಾಡೇ ಮಾಡ್ತೀವಿ. ಸೊ ವಾಚ್ ಔಟ್ ಗಾಯ್ಸ್, ನೆಕ್ಸ್ಟ್ ವಿಡಿಯೋ ಬರೋವರೆಗೂ ವೆಯ್ಟ್ ಮಾಡಿ. ಇದೇ ರೀತಿ ವಿಡಿಯೋಗಳು ಬರ್ತಾನೆ ಇರುತ್ತೆ ಅಂಡ್ ನೋಡ್ತಾನೆ ಇರಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಅಂಡ್ ಲವ್ ಯು ಆಲ್ ಗಾಯ್ಸ್.